ಈ 5 ಸ್ಟೆಪ್ಸ್ ಇದೆ. ನಾರ್ಸಿಸಿಸ್ಟ್ ಫೇಕ್ ಪೀಪಲ್ ನಿಮ್ಮ ಹತ್ರ ಯಾವ ರೀತಿ ಅಪಾಲಜಿ ಕೇಳ್ತಾರೆ ಅನ್ನುವಂಥದ್ದು, ಅವರದೇ ಆದಂತಹ ಒಂದು ನಿಂದನೀಯ ರೀತಿಯಲ್ಲಿ ಅವರು ನಿಮ್ಮನ್ನು ಅಪಾಲಜಿ ಕೇಳ್ತಾರೆ. ಸ್ಟೆಪ್ ನಂಬರ್ 1, ಅವರು ಸಮಸ್ಯೆಯನ್ನು ಸೃಷ್ಟಿ ಮಾಡ್ತಾರೆ. ಸ್ಟೆಪ್ ನಂಬರ್ 2, ಅವರು ನಿಮ್ಮನ್ನೇ ನೀವೇ ಕಾರಣ ಈ ಸಮಸ್ಯೆಗೆ ಅಂತ ದೂರ್ತಾರೆ. ಸ್ಟೆಪ್ ನಂಬರ್ 3, ಅವರು ನಿಮ್ಮಿಂದ ತಮ್ಮ ಅಗತ್ಯಗಳಿಗೆ ಅನುಕೂಲವಾಗುವಂತೆ ನೋಡ್ಕೊಳ್ತಾರೆ. ಸ್ಟೆಪ್ ನಂಬರ್ 4, ಅವರು ಇನ್ನು ಮುಂದೆ ಸಂವಹನ ನಡೆಸಲು ಬಯಸೋದಿಲ್ಲ ಮತ್ತು ಆಗಾಗ್ಗೆ ನಿಮಗೆ ಮೌನ ಚಿಕಿತ್ಸೆಯನ್ನು ನೀಡ್ತಾ ಬರ್ತಾರೆ. ಸ್ಟೆಪ್ ನಂಬರ್ 5, ನೀವು ಅವರ ಬಗ್ಗೆ ಸಂಪೂರ್ಣವಾಗಿ ತಾಳ್ಮೆ ಕಳೆದುಕೊಳ್ಳುವವರೆಗೂ ಅವರು ಕಾಯ್ತಾರೆ ಮತ್ತು ನೀವು ಚೆನ್ನಾಗಿರಿ, ನನ್ನ ಬಿಟ್ಟುಬಿಡಿ, ನಿಮ್ಗೆ ಒಳ್ಳೆಯದಾಗಲಿ ಅಂತ ನಾಟಕ ಮಾಡ್ತಾರೆ. ಡಿಯರ್ ಮಾಸ್ಟರ್ಸ್, ನಾರ್ಸಿಸಿಸ್ಟ್ ಫೇಕ್ ಪೀಪಲ್ ವೀಕ್ನೆಸ್ ಏನು ಅಂದರೆ, ಸ್ವತಃ ಅವರೇ ಹ್ಯಾಪಿಯಾಗಿರೋದಿಲ್ಲ, ಯಾವಾಗಲೂ ಅನ್ಹ್ಯಾಪಿಯಾಗಿರ್ತಾರೆ, ಯಾವಾಗಲೂ ದುಃಖದಲ್ಲಿರ್ತಾರೆ, ನೋವಿನಲ್ಲಿರ್ತಾರೆ. ಜೊತೆಗೆ ಯಾರು ಖುಷಿಯಾಗಿರ್ತಾರೆ ಅವರ ಜೀವನದಲ್ಲಿ ಅವರ ಮಧ್ಯೆ ಇಂಟರ್ಫರೆನ್ಸ್ ಮಾಡೋದು, ಅವರ ಎಮೋಷನ್ಸ್ ಜೊತೆಗೆ ಅವರ ಫೀಲಿಂಗ್ಸ್ ಜೊತೆಗೆ ಆಟ ಆಡೋ ಅಂಥದ್ದು, ಮತ್ತು ಅವ್ರನ್ನ ಎನರ್ಜಿ ಅಂದರೆ ಯಾರು ಖುಷಿಯಾಗಿರ್ತಾರೆ ನೋಡಿ ಜೀವನದಲ್ಲಿ, ಅವರ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತಾ ಅವ್ರ ಪಾಡ್ಗವರು ಜೀವನದಲ್ಲಿ ಖುಷಿಯಾಗಿರ್ತಾರಲ್ಲ, ಅಂಥವರ ಎನರ್ಜಿಯನ್ನು ಇಂಥ ಎನರ್ಜಿ ವ್ಯಾಂಪರ್ಸ್ ಡ್ರೈನ್ ಮಾಡ್ತಾರೆ. ಅಂದರೆ ಇವರೇ ಹೇಳ್ಕೊಂಡ್ಬಿಡ್ತಾರೆ, ಅವ್ರ ಎನರ್ಜಿಯನ್ನು ಡ್ರೈನ್ ಮಾಡೋ ಹಾಗೆ ಮಾಡ್ತಾರೆ. ಅವರಲ್ಲಿ ಎನರ್ಜಿನೇ ಉಳಿಬಾರ್ದು ಆ ರೀತಿ ಮಾಡ್ತಾರೆ. ಮತ್ತು ಸಡನ್ನಾಗಿ ವಿನಾಕಾರಣ ಏನು ರೀಸನ್ನೇ ಇರೋದಿಲ್ಲ ಅವ್ರನ್ನ ಬ್ಲೇಮ್ ಮಾಡೋ ಅಂಥದ್ದು. ಅಂದರೆ ಇವ್ರಿಗೆ ಖುಷಿ ಸಿಗಬೇಕಲ್ಲ, ಸುಮ್ಮನೆ ವಿನಾಕಾರಣ ಯಾವಾಗಲೂ ಎನರ್ಜೆಟಿಕ್ ಆಗಿರುವಂತಹ ವ್ಯಕ್ತಿಯನ್ನು ಬ್ಲೇಮ್ ಮಾಡುವಂಥ ಕೆಲಸ ಮಾಡುವಂಥದ್ದು, ಅವ್ರನ್ನ ಕುಗ್ಸುವಂಥದ್ದು. ಇದು ಸ್ವತಃ ಅವರ ಬ್ಯಾಡ್ ಮೆಂಟಲ್ ಹೆಲ್ತ್ ಅನ್ನೋದನ್ನು ಅವರೇ ಮರ್ತುಬಿಟ್ಟಿರ್ತಾರೆ. ಇನ್ನೊಬ್ಬರ ಖುಷಿಯನ್ನು ಕಿತ್ಕೊಳ್ಳೋದು, ಇನ್ನೊಬ್ಬರ ಖುಷಿಯನ್ನು ಕೆಡಿಸೋದು, ಇವರ ದುಃಖ ಇನ್ನೊಬ್ಬರ ಖುಷಿಯನ್ನು ಕೆಡಿಸಿ ಅವರು ಕೂಡ ದುಃಖಕ್ಕೊಳಗಾಗುವಂತೆ ಮಾಡೋದೇ ಈ ನಾರ್ಸಿಸಿಸ್ಟ್ ಫೇಕ್ ಪೀಪಲ್ನ ಒಂದು ಕೆಲಸ. ಬೆಳಗ್ಗೆದ್ರೆ ಯಾರಿಗೆ ಮೋಸ ಮಾಡೋಣಪ್ಪ, ಇವತ್ತು ಯಾರ ಹತ್ರ ದುಡ್ಡು ಕಿತ್ಕೊಳ್ಳೋಣ, ಇವತ್ತು ಇನ್ಯಾರಿಗೆ ಮೋಸ ಮಾಡೋಣ ಅಂತ ಹುಡುಕ್ತಾ ಇರ್ತಾರೆ ಇಂಥವ್ರು. ನಿಜವಾಗ್ಲೂ ಇಂಥ ವ್ಯಕ್ತಿಗಳು ಜೀವನದಲ್ಲಿ ಉದ್ಧಾರ ಆಗಲ್ಲ ಮಾಸ್ಟರ್ಸ್, ಯಾವತ್ತೂ ಉದ್ಧಾರ ಆಗೋದಿಲ್ಲ. ಈಗ ಒಬ್ರಿಗೆ ಒಳ್ಳೇದು ಮಾಡೋರ್ಗೇ ಕೆಟ್ಟದಾಗ್ತಾ ಇದೆ ಅನ್ನುವಂಥ ಪ್ರಪಂಚ ಇದು. ಅಂಥದ್ರಲ್ಲಿ ಇನ್ನೊಬ್ರಿಗೆ ಕೆಟ್ಟದ್ದು ಮಾಡಿದ್ರೆ ಅವರೆಷ್ಟು ದಿನ ಚೆನ್ನಾಗಿರ್ತಾರೆ? ಸೌಧ ಅಂತೂ ಕಟ್ಟೋಕ್ಕಾಗಲ್ಲ ಅಲ್ವಾ? Be aware of these narcissist people.